ಇವತ್ತು ಯಾಕೋ ತುಂಬ ಬೇಜಾರಾಗ್ತಿತ್ತು. ಎದ್ದಿದ ತಕ್ಷಣ ನನ್ನ ಕರ್ಮ ನಾನೇ ನಿಂತ್ಕೊಂಡು ಅಳ್ತಿದ್ದೆ. ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಸ್ವಲ್ಪ ಹಲ್ಲು ನೋವು ಬೇರೆ ಇತ್ತು, ತಲೆನೋವಿತ್ತು. ಯಾರಿಗೆ ಹೇಳೋದು, ಯಾರು ಕೇಳ್ತಾರೆ? ಒಬ್ಬಳೇ ಇರೋದಲ್ವ, ಯಾರೂ ನೋಡಲ್ಲ. ಹಂಗಾಗಿ ಸುಮ್ಮನೆ ನಮ್ಮ ಬೀದಿಲಿ ಒಂದು ರೌಂಡ್ ಹೊಡ್ಕೊಬರೋಣ ಅಂತ ಹೋದೆ. ಆಮೇಲೆ ಮಾತಾಡ್ಸ್ಕೊಂಬರ್ತೀನಿ, ಏನೇ ಆಗುತ್ತೆ ನೋಡೋಣ. ಹೂವಿನ ಗಿಡ ಒಣಗೋದು ಅಂತಿದ್ದೆ, ಚಿಗುರ್ಕೊಂಬಿಟ್ಟು ಏನು ಹೂವಿನ ಗಿಡ. ಏನು ಮಾಡ್ತಿದ್ಯಮ್ಮಯ್ಯ? ಮಗ ಏನು ಉಯ್ಯಾಲೆ ಆಡ್ತೈತಿ? ಇನ್ನ ಮಗ ಉಯ್ಯಾಲೆ ಆಡ್ತೈತಿ. ಏನು ತಿಂಡಿ? ಹುಷಾರಾದ? ಹೋಗ್ಲಿಲ್ವ ಆಸ್ಪತ್ರೆಗೆ? ಯಾಕೆ? ಮತ್ತಿನ್ನೇನು ಹಂಗೆ ಹುಷಾರಾಯ್ತದ? ಹಂಗೆ ಹುಷಾರಾಯ್ತದ? ಏನಜ್ಜಿ ಸಮಾಚಾರ? ನಾನಾ? ಹಸಿ ಬುದ್ಧಿವಂತ ಅಲ್ಲ. ಕನ್ನಡಕ ತಂದಿಲ್ವಾ? ಯಾಕೆ? ಎಷ್ಟು ದಿನ ಹಾಕೋಬೇಕು ಅದ? ಎಷ್ಟು ದಿನ ಹಾಕೋಬೇಕು? ಇನ್ನೂ ಕನ್ನಡಕ ಹಾಕೈತೀಯಾ? ನಾನು ಇದೊಂದು ಇದು ಮಾಡಿಸ್ಕೋಬೇಕು ಕಣಜ್ಜಿ. ಅದೇನೋ ಐತೆ ಒಳಗಡೆ, ಭಯ ಪಡ್ಕೊಂಡು ಹಂಗೆ ಸುಮ್ಮನೆ ಆಪ್ರೇಷನ್ ಮಾಡ್ಬೇಕಾದ್ರೆ ಉರಿತದ? ಗೊತ್ತಾಯ್ತದ? ಎರಡೂ ಆಗ್ಯಾವಲ್ವ ನಿನ್ನವು? ಈಗ ಎರಡು ಚೆನ್ನಾಗಿ ಕಾಣ್ತವ? ಯಾಕತ್ತನು ನಾನು ಬೈದೆ ನೀನು? ಯಾಕೆ ಸಿಟ್ಟಾಗನಲ್ಲಿ ಇವತ್ತ? ಮಾತಾಡ್ಸ್ಕೊಂಬಂದೆ. ನಾನು ಇಷ್ಟು ಹತ್ರ ಅಷ್ಟೇ ಅಂತೇಳಿ ಫ್ರಿಜ್ಜಲ್ಲಿ ಸೊಪ್ಪು ಇಟ್ಟಿದ್ದೆ. ಸೊಪ್ಪು ತೊಗೊತಾ ಇದ್ದೀನಿ. ಅಡುಗೆ ಮಾಡೋಣ, ಏನಾದರೂ ಸಾಂಬಾರು ಮಾಡೋಣ, ಬಸ್ಸಾರ ಅಂತೇಳಿ ಸೊಪ್ಪು ತೊಗೊಂಡು ಸೋಸಿಟ್ಟಿದ್ದೆ. ತೊಳೆಯೋಕ್ಕೆ ತಗೊಂಡೋಗ್ತಾ ಇದೆ. ಬಸ್ಸಾರು ಮಾಡೋಣ ಅಂತ ಸೊಪ್ಪು ತೊಳ್ಕೊಬಂದು ಇಟ್ಟಿದ್ದೀನಿ. ಎಲ್ಲರೂ ಕೇಳ್ತಿದ್ದೀರ ಸಂಜುನ, ಅವ್ರ ಲೈಫ್ ಹೆಂಗೆ, ಅವ್ರು ಹೆಂಗೆ, ಮತ್ತು ಅವ್ರ ಗಂಡ ಇದ್ದಾರೆ, ಮಕ್ಕಳಿದ್ದಾರೆ ಅಂತ. ನನಗೆ ಮಕ್ಕಳಿಲ್ಲ, ಮತ್ತು ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊತೀನಿ. ನನ್ನ ಗಂಡನೂ ಆ ದೇವ್ರು ಕಿತ್ಕೊಂಡ. ಇವಾಗ ಸಾಯೋಕ್ಕೂ ಆಗದೆ ಬದುಕೋಕ್ಕೂ ಆಗದೆ ಒದ್ದಾಡ್ತಿದ್ದೀನಿ. ಇದೇ ನನ್ನ ಜೀವನ. ನನ್ನ ಗಂಡ ಎಲ್ಲಿ ತೋರಿಸಿ ಅಂತ ಕೇಳಿದ್ರಲ್ವ? ನೋಡಿ, ನನ್ನ ದೇವರು ಇವರೇ, ನನ್ನ ಪಾಲಿನ ದೇವರು, ನನಗೆಲ್ಲ ಇವರೇ. ನಾನು ಬಿಟ್ಟೋಗ್ಬಿಟ್ರು. ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಿದ್ರು, ಅಷ್ಟೇ ಬೇಗ ಬಿಟ್ಟೋದ್ರು.